ಎಲ್ರಿಗೂ ನಮಸ್ಕಾರ. ನಮ್ಮ ಸಾಕಷ್ಟು ಜನ ರೈತರು ಇತ್ತೀಚೆಗೆ ಈ ಒಂದು ರಸಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ನೀರಾವರಿ ನೀರಿನ ಮುಖಾಂತರ ಅಂದ್ರೆ ಈ ಡ್ರಿಪ್ ಮುಖಾಂತರ ಏನು ನಾವು ಈ ರಸಗೊಬ್ಬರಗಳನ್ನ ಕೊಡ್ತಿದೀವಿ, ಇದರಿಂದ ಸಾಕಷ್ಟು ಉಪಯೋಗಗಳಿದಾವೆ. ಎಲ್ಲೆಲ್ಲಿ ನಮ್ಗೆ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆ ಇದೆ ರಸಗೊಬ್ಬರ ಹಾಕ್ಲಿಕ್ಕೆ ಅಂತ ಸಂದರ್ಭದಲ್ಲಿ, ಅಥವಾ ಎಲ್ಲೆಲ್ಲಿ ನಮ್ಗೆ ಮರಳು ಮಿಶ್ರಿತ ಮಣ್ಣುಗಳು ಇರ್ತವೆ, ಅಲ್ಲಿ ನಾವು ಹಾಕಿರ್ತಕ್ಕಂಥ ಗೊಬ್ಬರಗಳು ಲಾಸ್ ಆಗ್ತಿರ್ತವೆ ಅನ್ನೋ ಸಂದರ್ಭದಲ್ಲಿ, ಅಥವಾ ನಮಗೆ ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ಈ ರಸಗೊಬ್ಬರಗಳ ಒಂದು ಬಳಕೆ ವಿವಿಧ ಬೆಳೆಗಳಲ್ಲಿ ವಿವಿಧ ಹಂತಗಳಲ್ಲಿ ನಾವು ಕೊಡಬೇಕು ಅಂತಂದ್ರೆ ರಸಾವರಿ ಮೂಲಕ ಹೋಗೋದು ಸಾಕಷ್ಟು ಉತ್ತಮವಾಗಿರುತ್ತದೆ. ಆದ್ರೆ ಈ ರಸಾವರಿ ಮಾಡಿದಾಗ ಕೆಲವೊಂದು ಸರಿ ನಮ್ಮ ರೈತರಿಗೆ ಸಾಕಷ್ಟು ತೊಂದರೆಗಳನ್ನ ನಾವು ಅನುಭವಿಸೋದನ್ನ ನೋಡಿದೀವಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾವು ಈ ರಸಾವರಿನಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನೇ ಬಳಸಬೇಕಾಗ್ತದೆ, ಅಥವಾ ಲಿಕ್ವಿಡ್ ರೂಪದಲ್ಲಿ ಗೊಬ್ಬರಗಳನ್ನ ನಾವು ಈ ರಸಾವರಿನಲ್ಲಿ ಬಳಸ್ತಾ ಇರ್ತೀವಿ. ಸೊ ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಪೂರ್ತಿ ನೀರಿನಲ್ಲಿ ಕವರೋ ರಸಗೊಬ್ಬರಗಳನ್ನ ಕೊಟ್ಟರು ಕೂಡ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಇನರ್ಟ್ ಮಟೀರಿಯಲ್ಗಳು ಉಳಿಯುವಂತ ಚಾನ್ಸ್ ಇರುತ್ತೆ. ಸುಮಾರು ಒಂದು 10 ರಿಂದ 15 kg ಕೊಟ್ಟಾಗ ಒಂದು 40 ರಿಂದ 50 ಗ್ರಾಮ್ ಅಷ್ಟು ಅದರಲ್ಲಿ ಏನು ಕರಗದೆ ಇರತಕ್ಕಂತ ವಸ್ತುಗಳು ಕೊನೆಗೆ ಉಳಿಯುವಂತ ಚಾನ್ಸಸ್ ಇರುತ್ತೆ. ಅಥವಾ ಕೆಲವೊಬ್ಬ ರೈತರು ಏನು ಅಂತಂದ್ರೆ ಈ ಆರ್ಗ್ಯಾನಿಕ್ ಗೊಬ್ಬರಗಳನ್ನಾಗಿರ್ತಕ್ಕಂಥ ಈ ಜೀವಾಮೃತ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ಈ ಸಾವಯವ ರೂಪದ ಗೊಬ್ಬರಗಳನ್ನ ಅವರು ಡ್ರಿಪ್ ಅಲ್ಲೇ ಕಳಿಸ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಅದು ಕೂಡ ಅಲ್ಲಿ ಕೆಲವೊಂದು ಈ ನೀರಿನಲ್ಲಿ ಕರಗದೆ ಇರತಕ್ಕಂತ ಮಟೀರಿಯಲ್ ಏನ್ ಬರ್ತದೆ ಅದು ಈ ಡ್ರಿಪ್ ನಲ್ಲಿ ಹೋಗಿ ಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ನಾವು ವೆಂಚುರಿ ಮುಖಾಂತರ ಕಳಿಸಿದ್ರು ಕೂಡ ಅಲ್ಲೇನು ಫಿಲ್ಟರ್ ಇರ್ತದೆ, ಡ್ರಿಪ್ ಇನ್ ಫಿಲ್ಟರ್, ಅಲ್ಲಿ ಹೋಗಿ ಇದು ಬ್ಲಾಕ್ ಆಗುವಂತ ಚಾನ್ಸಸ್ ಇರ್ತದೆ. ಅದನ್ನ ದಾಟಿ ಹೋದ್ರೂ ಕೂಡ ಕೆಲವೊಂದ್ ಸರಿ ಏನಾಗುತ್ತೆ ಅಂತಂದ್ರೆ ಈ ಮೈಕ್ರೋ ಟ್ಯೂಬ್ಗಳು ಬ್ಲಾಕ್ ಆಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ನೀರು ಆ ಒಂದು ಗಿಡಕ್ಕೆ ಹೋಗದೇ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಫಿಲ್ಟರ್ ಮಾಡ್ಲಿಕ್ಕೆ ನಮ್ಮ ರೈತರು ಸಾಕಷ್ಟು ಏನು ಶ್ರಮ ಪಡುವಂತ ಸಂದರ್ಭ ಈಗ ಇದೆ. ಅದಕ್ಕೆ ತುಂಬಾ ಜನ ರೈತರು ಏನ್ ಮಾಡ್ತಾರೆ, ಈ ಬಟ್ಟೆನಲ್ಲಿ ಸೋಸಿ ಕೊಡೋದಿರ್ಬೋದು, ಅಥವಾ ನೈಲಾನ್ ಮೆಶ್ ಅಲ್ಲಿ ಸೋಸಿ ಡ್ರಿಪ್ ಮುಖಾಂತರ ರಸಗೊಬ್ಬರಗಳನ್ನ ನೀಡ್ತಿರ್ತಾರೆ. ಇದು ಸ್ವಲ್ಪ TDS ಅಥವಾ ಟೈಮ್ ಕನ್ಸ್ಯೂಮಿಂಗ್ ಅದು ಆಗ್ತದೆ, ಮತ್ತೆ ಲೇಬರ್ ಕೂಡ ಜಾಸ್ತಿ ಬೇಕಾಗೋದ್ರಿಂದ ಅಲ್ಲಿ ಸ್ವಲ್ಪ ತೊಂದರೆಗಳನ್ನ ನಮ್ಮ ರೈತರು ಅನುಭವಿಸ್ತಾರೆ. ಸೊ ಅದನ್ನ ತಪ್ಪಿಸ್ಲಿಕ್ಕೆ ಒಂದು ಸರಳ ವಿಧಾನ ಅಂತಂದ್ರೆ ಏನು ಅಂದ್ರೆ, ಈ ಒಬ್ಬ ರೈತರು ಮಹಾರಾಷ್ಟ್ರದ ಒಬ್ರು ಶುಭಂ ಪಾಟೀಲ್ ಅನ್ನೋ ರೈತರು ಈ ತರದ ಒಂದು ಫಿಲ್ಟರ್ ಮಾಡುವಂತ ಬಾಸ್ಕೆಟ್ ಅನ್ನ ಅವರು ತಯಾರು ಮಾಡ್ಕೊಂಡಿದ್ದಾರೆ. ಇದನ್ನ ಅವರು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಗೂ ಕೂಡ ಕಳಿಸ್ತಾ ಇದಾರೆ. ಸೊ ಇದನ್ನ ನೀವು ನೋಡ್ಬೋದು, ಇದು ನಾರ್ಮಲ್ ಬಾಸ್ಕೆಟ್ ಇರುತ್ತೆ. ಸೊ ಇದ್ರ ಮೇಲೆ ಹೋಲ್ಸ್ ಅನ್ನ ಮಾಡಿ ಅದಕ್ಕೆ ಏನು ಅಂತಂದ್ರೆ ಈ ರೀತಿ ಒಂದು ಉತ್ತಮವಾದ ಕ್ವಾಲಿಟಿ ಇರತಕ್ಕಂತ ಈ ಒಂದು ಮೆಶ್ ಅನ್ನ ಹಾಕಿದ್ದಾರೆ. ಇದು ನಾನ್ ಕರೋಸಿವ್ ಆಗಿರ್ತದೆ. ಸೊ ಇದನ್ನ ನಾವು ಬಳಸೋದ್ರಿಂದ ಏನಂತಂದ್ರೆ, ಏನು ರಸಗೊಬ್ಬರಗಳನ್ನ ನಾವು ಡೈರೆಕ್ಟ್ ಆಗಿ ಡ್ರಮ್ಗೆ ಹಾಕ್ತಿವಿ, ಅದ್ರ ಬದಲು ಇದ್ರಲ್ಲಿ ಹಾಕಿ ಕಲಗಿಸಿ ಅದನ್ನ ಏನು ಸೋಸಿ ಕಳಿಸಿದ್ರೆ ನಮ್ಗೆ ಆ ಒಂದು ನೀರಿನಲ್ಲಿ ಕರಗದೆ ಇರತಕ್ಕಂತ ವಸ್ತುಗಳು ಈ ಮೇಲ್ಗಡೆ ಹಾಗೆ ಉಳಿತವೆ. ಅದು ಮುಂದೆ ಹೋಗಿ ಡ್ರಿಪ್ ಫಿಲ್ಟರ್ ಕಟ್ಕೊಳೋದಿರ್ಬೋದು, ಅಥವಾ ಡ್ರಿಪ್ ಬ್ಲಾಕ್ ಆಗುವಂತ ಚಾನ್ಸಸ್ ನ ತುಂಬಾ ಕಡಿಮೆ ಮಾಡುತ್ತೆ. ಇದು ನಾನು ತರಿಸಿರೋದು 750 ರೂಪಾಯಿ ಕೊಟ್ಟು ತರಿಸಿದ್ದೆ. ನಿಮ್ಗೆ ಆ ಒಬ್ಬ ರೈತರ ನಂಬರ್ನ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ. ಯಾರಿಗ್ ಬೇಕೋ ಅವರು ತಗೋಬಹುದು. ಇದನ್ನ ಒಂದು 4 ಜನ ರೈತರಿಗೆ ನಾವು ತರಿಸಿದ್ವಿ. ತುಂಬಾ ಚೆನ್ನಾಗಿ ಉಪಯೋಗ ಆಗ್ತದೆ. ಯಾವುದೇ ತರದ ಒಂದು ಬ್ಲಾಕೇಜಸ್ ನ ನಾವು ನೋಡ್ತಾ ಇಲ್ಲ ಡ್ರಿಪ್ ಅಲ್ಲಿ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ನೋಡ್ರಿ, ಯಾರ ರೈತರು ನೀವು ಅವ್ರ ಕಡೆಯಿಂದ ತರಿಸ್ಕೋಬಹುದು, ಅಥವಾ 1-2 ತರಿಸ್ಕೊಂಡ್ಬಿಟ್ಟು ನೀವು ನೋಡಿ ನೀವೇ ತಯಾರು ಮಾಡ್ಕೊಳ್ಳೋದ್ರು ಕೂಡ ಈ ರೀತಿಯ ಒಂದು ಬಾಸ್ಕೆಟ್ ನ ತಯಾರು ಮಾಡ್ಕೊಳ್ಳೋದು ಉತ್ತಮ. ಇದು ನಿಮ್ಗೆ ಬೇಗ ಕರಗಿ ಇದರಲ್ಲಿ ಸೋಸ್ಕೊಂಡು ಹೋಗ್ತವೆ ಗೊಬ್ಬರಗಳು. ಆಮೇಲೆ ಯಾವುದೇ ತರದ ತೊಂದರೆಗಳು ನಮ್ಗೆ ಇರೋದಿಲ್ಲ. ಸೊ ಹಾಗಾಗಿ ಆಮೇಲೆ ಇದು ಹ್ಯಾಂಡ್ಲಿಂಗ್ ಈಸಿ ಇರುತ್ತೆ. ಒಬ್ಬರೇ ರೈತರು ಏನಪ್ಪಾ ಅಂತಂದ್ರೆ ಈ ಒಂದು 200 ಲೀಟರ್ ಡ್ರಮ್ಮಿನ ಮೇಲೆ ಇದನ್ನ ಇಟ್ಟು ಇದರಲ್ಲಿ ರಸಗೊಬ್ಬರಗಳನ್ನ ಹಾಕಿ ಮೇಲ್ಗಡೆ ನೀರು ಬಿಟ್ಟು ಕೈಯಾಡೋದ್ರಿಂದ ಏನಂತಂದ್ರೆ ಪೂರ್ತಿ ಕರಗಿರ್ತಕ್ಕಂಥ ರಸಗೊಬ್ಬರ ಮಾತ್ರ ಕೆಳಗಡೆ ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಏನು ನೀರಿನಲ್ಲಿ ಕರಗದ ವಸ್ತು ಇದ್ರ ಮೇಲೆ ಹಾಗೆ ಉಳಿತೈತೆ. ಅದನ್ನ ನಾವು ಡಿಸ್ಕಾರ್ಡ್ ಮಾಡಿ ಮುಂದಿನ ಒಂದು ರಸಾವರಿನ ನಾವು ಕೊಡ್ಬೋದು. ಇದರಿಂದ ಏನು ಅಂತಂದ್ರೆ ನಿಮಗೆ ಉತ್ಕೃಷ್ಟವಾಗಿ ಚೆನ್ನಾಗಿ ಬೇಗ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನ ತಾವು ಡ್ರಿಪ್ ಮೂಲಕ
ನೀಡಬಹುದು. ಕೆಲವೊಂದ್ ಸರಿ ಏನಂತಂದ್ರೆ ನೀರಿನಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಕರಗದೆ ಇರತಕ್ಕಂತ ವಸ್ತುವನ್ನು ಕೂಡ ಕೆಲವೊಂದ್ ಸರಿ ನಾವು ಡ್ರಿಪ್ ಅಲ್ಲಿ ಕೊಡ್ತಿರ್ತಾರೆ ಕೆಲವೊಬ್ಬರು ರೈತರು, ಅಂತರ್ಗೂ ಕೂಡ ಇದು ಸಾಕಷ್ಟು ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ನಮ್ಗೆ ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅವರು ತಮ್ಗೆ ಕಳಿಸ್ಕೊಡ್ತಾರೆ. ನೀವು ಯಾವುದೇ ರಸಗೊಬ್ಬರಗಳನ್ನ ಡ್ರಿಪ್ ಮೂಲಕ ಕೊಡ್ರಿ. ಈ ಫರ್ಟಿಗೇಷನ್ ಮುಗಿದ ನಂತರ ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ಏನು ಫರ್ಟಿಲೈಸರ್ಸ್ ನ ಕೊಡೋದು ಮುಗಿಯುತ್ತೆ ಟೈಮ್, ಸೊ ಅಂತ ಮುಗಿದ ತಕ್ಷಣನೇ ಈ ಡ್ರಿಪ್ ನ ಆಫ್ ಮಾಡ್ಬಿಡ್ತಾರೆ. ದಯವಿಟ್ಟು ಹಾಗೆ ಮಾಡ್ಬೇಡ್ರಿ. ಅದು ಏನಾಗುತ್ತೆ ಅಂತಂದ್ರೆ ಕರಗಿರ್ತಕ್ಕಂಥ ರಸಗೊಬ್ಬರಗಳು ಹೋಗಿ ಮೈಕ್ರೋ ಟ್ಯೂಬ್ ಅಲ್ಲಿ ಬ್ಲಾಕ್ ಆಗುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಫಿಲ್ಟರ್ ಬಳಸಿದ್ರು ಕೂಡ ರಸಾವರಿ ಮುಗಿದ ನಂತರ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ತಾವು ನೀರನ್ನ ಮತ್ತೆ ಫ್ಲಶ್ ಮಾಡ್ರಿ. ಆಮೇಲೆ ಯಾವುದೇ ಒಂದು ರಸಾವರಿ ಕೊಡೋಕಿನ ಮುಂಚೆ ತಾವು ನೀರನ್ನ ಪರೀಕ್ಷೆ ಮಾಡಿಸ್ಕೊಡ್ರಿ. ನೀರಿನಲ್ಲಿ ಲವಣಾಂಶ ಎಷ್ಟಿದೆ ಮತ್ತೆ ರಸಸಾರ ಎಷ್ಟಿದೆ ಇವುಗಳನ್ನ ನೋಡ್ಕೊಂಡ್ಬಿಟ್ಟು ತಾವು ಏನು ರಸಾವರಿ ಪದ್ಧತಿಯನ್ನ ಅಳವಡಿಸ್ಕೊಡ್ರಿ. ನಮಸ್ಕಾರ.